ಎಲ್ರಿಗೂ ನಮಸ್ಕಾರ. ಔರಾ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡಲು ಹೊರಟಿರುವ ಅಡಿಗೆ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ. ಅದರ ಹೆಸರು ಪನ್ನೀರ್ ಫ್ರೈಡ್ ರೈಸ್. ಇದನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಕ್ಯೂಬ್ ಶೇಪ್ನಲ್ಲಿ ಹೆಚ್ಚಿ ಇಟ್ಟುಕೊಂಡಿರುವಂತಹ ಪನ್ನೀರ್, ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಬೇಯಿಸಿರುವ ಅನ್ನ 2 ಕಪ್, ಸೋಯಾ ಸಾಸ್, ಇದೇ ನಮಗೆ ಜಾಸ್ತಿ ಟೇಸ್ಟ್ ಕೊಡೋದು, ಟೊಮ್ಯಾಟೊ ಸಾಸ್, ಸ್ವೀಟ್ ಇಷ್ಟಪಡೋರು ಇದನ್ನು ಜಾಸ್ತಿ ಹಾಕೋಬೋದು, ಚಿಲ್ಲಿ ಸಾಸ್, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಇದನ್ನು ಸಹ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು, ಹಾಗೂ ಎಣ್ಣೆ. ಇವಾಗ ನಾವು ಒಂದು ಬಾಣಲೆಯನ್ನು ತಗೋಬೇಕು. ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಪನ್ನೀರ್ ಕ್ಯೂಬ್ಸನ್ನು ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಅದು ತಳ ಕಚ್ಚಲ್ಲ. ಪನ್ನೀರ್ನ ನಾವು ಎಷ್ಟೊತ್ತು ಫ್ರೈ ಮಾಡಬೇಕು ಅಂದರೆ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಇವಾಗ ನಾವು ಪನ್ನೀರ್ಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು, ಆವಾಗ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ, ಈ ಥರ ಪನ್ನೀರ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ, ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿನೂ ಹಾಕಿ ಹುರಿಬೇಕು. ನಾವು ಮೊದಲೇ ಹಸಿಮೆಣಸಿನ್ಕಾಯಿ ಹಾಕಿ ಹುರಿಯೋದ್ರಿಂದ ಖಾರ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಡುಗೆಯಲ್ಲಿ. ಇದಕ್ಕೆ ಕ್ಯಾರೆಟನ್ನು ಹಾಕಬೇಕು ಇವಾಗ. ಹಾಗೆ ಯಾವ್ಯಾವ ತರಕಾರಿನ ನೀವು ಇಷ್ಟಪಡ್ತೀರಾ ಅವೆಲ್ಲ ಹಾಕ್ಬೋದು. ಕ್ಯಾರೆಟ್ನ ನಾನಿಲ್ಲಿ ಉದ್ದುದ್ದ ಹೆಚ್ಕೊಂಡಿದ್ದೀನಿ, ಯಾಕೆಂದರೆ ಫ್ರೈಡ್ ರೈಸ್ಗೆ ಈ ಥರ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಈ ಥರ ನೀಟಾಗಿ ಉದ್ದುದ್ದ ಹೆಚ್ಕೊಂಡು ಹಾಕ್ಕೋಬೇಕು. ಈರುಳ್ಳಿನೂ ಸಹ ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಆವಾಗ ನಮಗೆ ತಿನ್ನುವಾಗ ಹಸಿಯಾಗಿ ಸಿಗೋದಿಲ್ಲ, ಫುಲ್ ಕ್ರಿಸ್ಪಿಯಾಗಿ ಸಿಗುತ್ತೆ ಈರುಳ್ಳಿ ಹಾಗೆ ಕ್ಯಾರೆಟ್ ಎಲ್ಲ ತರಕಾರಿಗಳು ಸಹ. ನಂತರ ನಾವು ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀವಿ. ಕ್ಯಾಪ್ಸಿಕಮ್ ಜೊತೆ ಬೇರೆ ಯಾವ ತರಕಾರಿ ಬೇಕಿದ್ರೂ ನಾವು ಹಾಕೋಬೋದು. ಕ್ಯಾಪ್ಸಿಕಮ್ ಹಾಕ್ಕೊಂಡ್ಮೇಲೆ ನಾವು ಇದನ್ನು ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಹುರ್ಕೋಬೇಕು. ಆನಿಯನ್ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಹುರ್ಕೋಬೇಕು. ಆವಾಗ ಇದು ಚೆನ್ನಾಗಿ ಬೇಯುತ್ತೆ. ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾವು ಎಣ್ಣೆಯಲ್ಲಿ ಹುರ್ಕೊಂಡಿರ್ತೀವಲ್ಲ ಪನ್ನೀರ್, ಅದನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ಪನ್ನೀರ್ನ ಹಾಕ್ಬಿಟ್ಟು ಇದನ್ನು ಹುರ್ಕೋಬೇಕು. ನಾವು ಹಾಕ್ಕೊಂಡಿರುವಂತಹ ಪನ್ನೀರ್ ತರಕಾರಿಗಳು ಇವೆಲ್ಲನೂ ನಾವು ಮತ್ತೆ ಇನ್ನೊಂದು ನಿಮಿಷನ ಹುರ್ಕೋಬೇಕು. ಹುರ್ಕೊಂಡ ಮೇಲೆ ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅನ್ನ, ಅದನ್ನೇ ಹಾಕ್ಕೋಬೇಕು. ನಾವು ಇದಕ್ಕೆ ಬಾಸುಮತಿ ರೈಸ್ ಆದರೂ ಹಾಕ್ಕೋಬೋದು, ಇಲ್ಲ ಬೇಡ ಅಂದರೆ ನಾವು ನಾರ್ಮಲ್ ರೈಸ್ ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಎರಡೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಸಾಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಮೊದಲನೇದಾಗಿ ಸೋಯಾ ಸಾಸ್ ಸ್ವಲ್ಪ ಹಾಕ್ಕೋಬೇಕು. ನಂತರ ಟೊಮ್ಯಾಟೊ ಸಾಸ್, ಸ್ವೀಟ್ ಇಷ್ಟಪಡೋರು ಇದನ್ನು ಜಾಸ್ತಿ ಹಾಕ್ಕೋಬೋದು. ಇದಾದಮೇಲೆ ಚಿಲ್ಲಿ ಸಾಸ್ನ ಹಾಕ್ಕೋಬೇಕು ನಾವು. ಖಾರ ಇಷ್ಟಪಡೋರು ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ಎರಡನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಆವಾಗ ನಮಗೆ ತಿನ್ನೋಕ್ಕೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕಿದ ನಂತರ ಇದಕ್ಕೆ ನಾವು ಗರಂ ಮಸಾಲವನ್ನು ಹಾಕ್ಕೋಬೇಕು. ಗರಂ ಮಸಾಲನ ಹಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನಮಗೆ. ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ನಾವು ಸಣ್ಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕು. ಅದಾದ ನಂತರ ಸ್ಟವ್ ಆಫ್ ಮಾಡ್ಕೋಬೇಕು. ತುಂಬ ಕಡಿಮೆ ಸಮಯದಲ್ಲಿ ಈ ಡಿಶ್ನ ನಾವು ಪ್ರಿಪೇರ್ ಮಾಡ್ಬೋದು. ಇನ್ಸ್ಟಂಟ್ ಡಿಶ್ ಕೂಡ ರೆಡಿ ಮಾಡ್ಬೋದು. ಪನ್ನೀರ್ ಫ್ರೈಡ್ ರೈಸ್ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.